ನೀನ್ ಹೊರಡು ಅಖಿಲ್, ಇಲ್ಲಿಂದ ನಾವು ನಮ್ಮೂರಿಗೆ ಹೋಗ್ತೀವಿ. ಅದೇನು ಮನೆಗೆ ಬರಲ್ವಾ ನೀವು? ಇಲ್ಲ ಅಖಿಲ್, ನಮ್ಮೂರವ್ರ ಫಂಕ್ಷನ್ನೇ ಅಲ್ವಾ, ಎಲ್ರೂ ಒಟ್ಟಿಗೆ ಅವ್ರ ಜೊತೆನೆ ಹೋಗೋಣ ಅಂತ. ಹಾಗಾದ್ರೆ ನಾವು ಹೊರಡ್ತೀವಿ. ಸರಿ ಅಖಿಲ್. ಶ್ಯಾಮ ನಡಿ. ಇಲ್ಲ ಐಶ್ವರ್ಯ, ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ. ಅರುಣ್ ಯಾವತ್ತಿಗೂ ಅಂತ ತಪ್ಪು ಮಾಡೋದಿಲ್ಲ. ಈಗ ಮಾಡಿದಾನೆ ಮಾವ, ಈಗ ಮಾಡಿದಾನೆ. ಯಾರಿಗೆ ಹೇಳ್ಬೇಕು? ಫೋನ್ ಲಿಫ್ಟ್ ಮಾಡಿಲ್ಲ ಅಂತ ಐಶ್ವರ್ಯ ತುಂಬ ಸೀರಿಯಸ್ ಆಗಿರ್ತಾಳೆ. ಶ್ಯಾಮನ ಬಿಡಕ್ಕೆ ಹೋಗಿದ್ದೆ ಅನ್ನೋದನ್ನ ಈಗ ಹೇಳಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಹೇಳ್ಬಿಡ್ತೀನಿ. ಆದರೆ ಶ್ಯಾಮನ್ ಕಂಡ್ರೆ ಐಶ್ವರ್ಯಗಾಗಲ್ಲ. ನೀನು ಶ್ಯಾಮನ್ ಬಿಡಕ್ಕೆ ಯಾಕೆ ಹೋಗಬೇಕು? ನೀನೇನಾದರೂ ಡ್ರೈವರ ಅಂತ ಜಗಳ ಮಾಡ್ತಾಳೇನೋ. ಛೇ, ಏನು ಮಾಡಲಿ ಈಗ? ಅಲ್ಲೋಡಿ ಬಂದ ಮಹಾನುಭಾವ. ಕಾರ್ ಇಳಿಯೋದ್ ಬಿಟ್ಟು ಏನೋ ಯೋಚನೆ ಮಾಡ್ತಿದ್ದಾನೆ. ಬಹುಶಃ ಸಾಕ್ಷಿ ನಾಶ ಮಾಡ್ತಿದ್ದಾನೇನೋ. ಏನು ಪ್ರೂಫ್ನೆಲ್ಲ ಡೆಸ್ಟ್ರಾಯ್ ಮಾಡಕ್ ನೋಡ್ತಿದ್ಯಾ? ಡೆಸ್ಟ್ರಾಯಾ? ನೀನ್ ಅಡ್ಡದಾರಿ ಕೆಲ್ಸನ ತೋರ್ಸೋ ಪ್ರೂಫ್ಗಳು. ಏನ್ ಮಾತಾಡ್ತಿದ್ಯಾ ಐಶ್ವರ್ಯ ನೀನು? ಹೇಳ್ತೀನಿ. ಇಲ್ಲೋಡು, ಇದೇ ಆ ಪ್ರೂಫ್. ಈಗ ಅದು ಶ್ಯಾಮದು ಅಂತ ಹೇಳಿದ್ರೆ ಬೇಡ. ಮೊದಲೇ ಇವಳಿಗೆ ಶ್ಯಾಮ ಗೌರಮ್ಮನ ಮಧ್ಯ ಏನೋ ರಹಸ್ಯ ಇದೆ ಅನ್ನೋ ಅನುಮಾನ ಇದೆ. ಆದ್ರಿಂದ ಇದೇ ಸರಿಯಾದ ಟೈಮ್ ಅನ್ಕೊಂಡು ಆ ರಹಸ್ಯನ ಹೊರಗೆಳೆಯೋದಕ್ಕೆ ಪ್ಲಾನ್ ಮಾಡ್ತಾಳೆ. ಹಾ, ಏನು ಮಾತಾಡಬಾರ್ದು. ಈ ಸೀಟಲ್ಲಿ ಹೂವ ಹೇಗ್ ಬಂತು? ನೀನು ಅಡ್ಡದಾರಿ ಹಿಡಿದು ತಿರುಗ್ತಿದ್ಯಾ ಅನ್ನೋದಕ್ಕೆ ನಿನಗೆ ಇದಕ್ಕಿಂತ ಪ್ರೂಫ್ ಬೇಕಾ? ಬಾ, ನಿನಗ್ ಮಾಡ್ತೀನಿ ಇವತ್ತು. ಐಶ್ವರ್ಯ, ಐಶ್ವರ್ಯ ನಿಂತ್ಕೋ. ಐಶ್ವರ್ಯ ನೋಡಿ ಮಾವ, ನೋಡಿ, ನಾನ್ ಹೇಳಿದ್ರೆ ನೀವ್ ಯಾರು ನಂಬ್ಲಿಲ್ಲ ಅಲ್ವಾ? ಇದನ್ ನೋಡಿ, ಕಾರಲ್ಲಿ ಅವನ್ ಪಕ್ಕದ ಸೀಟಲ್ಲಿ ಈ ಹೂ ಇತ್ತು. ಈಗ್ಲಾದ್ರೂ ನಂಬ್ತೀರಾ ನಿಮ್ ಮಗ ಶ್ರೀರಾಮಚಂದ್ರ ಅಲ್ಲ ಅಂತ? ಈಗ್ಲಾದ್ರೂ ನಂಬ್ತೀರಾ ನಿಮ್ ಮಗ ದಾರಿ ತಪ್ಪು ಹೋಗಿದ್ದಾನೆ ಅಂತ? ಇನ್ಮುಂದೆ ಆದ್ರೂ ನೋಡ್ತೀರಾ ನಿಮ್ ಮಗ? ಐಶ್ವರ್ಯ, ಐಶ್ವರ್ಯ, ಅರ್ಥ ಇಲ್ದಿರೋ ತರ ಮಾತಾಡ್ಬೇಡ. ನಿನ್ನ ಅನುಮಾನಕ್ಕೆ, ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬಲ್ಲೆ. ಆದ್ರೆ ಕೇಳೋ ರೀತಿಲಿ ಕೇಳಬೇಕು, ಕೇಳಬೇಕಾದ ಜಾಗದಲ್ಲಿ ಕೇಳಬೇಕು. ಹೀಗೆ ಎಲ್ರ ಮುಂದೆ ಗಂಡನ್ನ ಪ್ರಶ್ನೆ ಮಾಡೋದು ಸಂಸ್ಕಾರ ಅಲ್ಲ. ಹಾಗಾದ್ರೆ ಇಂಥ ಕೆಲಸ ಮಾಡೋದು ಸಂಸ್ಕಾರನಾ? ಕಾರಲ್ಲಿ ಹುಡುಗಿರನ್ನ ಸುತ್ತಾಡ್ಸೋದು ಸಂಸ್ಕಾರನಾ? ಹುಡುಗಿ ಪಕ್ಕದಲ್ಲಿರೋದಕ್ಕೆ ಹೆಂಡತಿ ಫೋನ್ ಮಾಡಿದ್ರು ಆನ್ಸರ್ ಮಾಡದೇ ಇರೋದು ಸಂಸ್ಕಾರನಾ? ಹೇಳು, ಉತ್ತರ ಕೊಡು. ಆಗಲ್ಲ, ನಿನಗೆ ಉತ್ತರ ಕೊಡಕ್ಕಾಗಲ್ಲ. ಏನಾಯ್ತು ಡ್ಯಾಡಿ? ಬನ್ನಿ, ನೀವು ಬನ್ನಿ, ಇವ್ರ ಘನಕಾರ್ಯ ಕೇಳಿ.
ನೀನ್ ತಪ್ಪು ಮಾಡಿರೋದ್ರಿಂದ, ಎಲ್ರ ಮುಂದೆ ತಪ್ಪು ಒಪ್ಕೊಳ್ಳೋ ಧೈರ್ಯ ನಿನಗಿಲ್ದೇ ಇರೋದ್ರಿಂದ ನೀನು ಉತ್ತರನ ಕೊಡ್ತಾ ಇಲ್ಲ. ನೀನು ಕಾರಲ್ಲಿ ಒಬ್ಬಳು ಹುಡುಗಿನ ಕೂರಿಸ್ಕೊಂಡು ಸುತ್ತಾಡ್ಕೊಂಡು ಬಂದಿರೋದ್ರಿಂದಾನೇ ಉತ್ತರನ ಕೊಡೋಕ್ಕಾಗ್ತಾ ಇಲ್ಲ. ನೀನೇ ಅಲ್ಲ, ಈ ರೀತಿ ಬೇಡದೆ ಇರೋ ಕೆಲಸ ಮಾಡ್ದವ್ರು ಯಾರೂನು ಹೆಂಡತಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ನಾವ್ ಎಳ್ನೀರ್ ಕುಡಿಯಕ್ಕೆ ಹೇಳಿದಾಗ ಯಾರಾದ್ರೂ ನೋಡಿ ಹೇಳಿದಾರೇನೋ. ಅಕ್ಕ, ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ನೀವು ಅನ್ಕೊಂಡಿರೋ ಹಾಗೆ ಭಾವ ಯಾವ ತಪ್ಪು ಮಾಡಿಲ್ಲ. ಹಾಗಂತ ಸರ್ಟಿಫಿಕೇಟ್ ಕೊಡೋಕೆ ನೀನ್ ಯಾರು? ಈ ಗಲಾಟೆಗೂ ನಿನಗೂ ಏನ್ ಸಂಬಂಧ? ಇದೆ ಅಕ್ಕ, ಈ ಗಲಾಟೆಗೂ ನನಗೂ ಸಂಬಂಧ ಇದೆ. ಭಾವನ್ ಕಾರಲ್ಲಿ ಇದ್ದಿದ್ದು ನಾನೇ ಅಕ್ಕ. ನೀನಾ? ಹೌದು ಅತ್ತಿಗೆ, ಶ್ಯಾಮನೇ ಅಣ್ಣನ ಕಾರಲ್ಲಿ ಹೋಗಿದ್ದು. ಶ್ಯಾಮನ್ನ ನೀನ್ ಕರ್ಕೊಂಡು ಹೋಗಿದ್ಯಲ್ಲ? ಹೌದು, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಆ ಫಂಕ್ಷನಿಗೆ ಹೋಗ್ತಿರುವಾಗ ಆಫೀಸಿಂದ ನನಗೆ ಕಾಲ್ ಬಂತು. ಅರ್ಜೆಂಟಾಗಿ ನಾನು ಸೈನ್ ಮಾಡೋಕ್ಕೆ ಹೋಗಬೇಕಾಯ್ತು. ಅದಕ್ಕೆ ಅಣ್ಣಂಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ. ಅಣ್ಣ ಬಂದು ಶ್ಯಾಮನ್ನ ಫಂಕ್ಷನಿಗೆ ಕರ್ಕೊಂಡು ಹೋದ. ನಾನು ಆಫೀಸಿಗೆ ಹೋದೆ. ಅಂದ್ರೆ ಆ ಎಳ್ನೀರ್ ಅಂಗಡಿ ಹತ್ರ ನನಗ್ ಬಾಯಾರಿಕೆ ಆಗ್ತಿತ್ತು ಅಂತ ಎಳ್ನೀರ್ ಕುಡಿಯಕ್ಕೆ ಅಲ್ಲಿ ನಿಲ್ಸಿದ್ರು. ಹೌದಾ? ಹಾಗಾದ್ರೆ ಆಗ್ಲೇ ನಿಮ್ಮನ್ನ ನನ್ನ ಫ್ರೆಂಡ್ ನೋಡಿ ನನಗೆ ಫೋನ್ ಮಾಡಿರ್ಬೇಕು. ಇಷ್ಟೆಲ್ಲ ಆಗಿದ್ ನಿನ್ನಿಂದಾನೆ. ಈ ವಿಷಯನ ನಂಗೆ ಮೊದಲೇ ಹೇಳಿದಿದ್ರೆ ಇಷ್ಟೆಲ್ಲ ಗಲಾಟೆ ಆಗ್ತಾನೆ ಇರ್ಲಿಲ್ವಲ್ಲ. ಹೇಳೋಕ್ ನೀನ್ ಚಾನ್ಸ್ ಕೊಟ್ಟಿಯಾ? ನಡೆದಿದ್ದನ್ನ ಹೇಳೋದಕ್ಕೆ ನೀನು ನನಗೆ ಚಾನ್ಸ್ ಕೊಟ್ಟಿಯಾ? ಬಂದಾಗ್ಲಿಂದ ನಾನೇನೋ ತಪ್ಪು ಮಾಡಿದೀನಿ ಅಂತ, ಏನೋ ಬೇಡದಿರೋ ಕೆಲಸ ಮಾಡ್ತಿದೀನಿ ಅಂತ ಒಂದೇ ಸಮನೆ ಬಾಯಿಗೆ ಬಂದಾಗ ಮಾತಾಡೋದು ಬಿಟ್ರೆ ಏನಾಯ್ತು ಅಂತ ಹೇಳೋ ಚಾನ್ಸ್ ಕೊಟ್ಟಿಯಾ? ನೋಡು ಐಶ್ವರ್ಯ, ಇಂಥ ವಿಷಯಗಳಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ಅದನ್ನ ನಂಬಾರ್ದು. ನಾವು ಕಣ್ಣಾರೆ ನೋಡಿದ್ದನ್ನೇ ನಂಬಬೇಕು. ಒಂದೊಂದ್ಸಲ ನಮ್ಮ ಕಣ್ಗಳು ನಮ್ಮನ್ನು ಮೋಸ ಮಾಡುತ್ತೆ. ಹಾಗಾದಾಗ ನಾವು ಮನಸ್ಸಿಂದ ಯೋಚನೆ ಮಾಡಿ ನಿರ್ಧಾರ ತಗೋಬೇಕೆ ಹೊರತು ಅನವಶ್ಯಕವಾಗಿ ಗಲಾಟೆ ಮಾಡಬಾರ್ದು. ನೆನಪಲ್ಲಿಟ್ಕೋ. ಇನ್ಯಾವತ್ತು ಹೀಗೆ ಆವೇಶದಲ್ಲಿ ಅರುಣ್ ಬಗ್ಗೆ ಹೇಗ್ ಬೇಕೋ ಹಾಗೆ ಮಾತಾಡ್ಬೇಡ ಐಶ್ವರ್ಯ. ನನ್ ಮಗನ್ ಮೇಲೆ ಅನುಮಾನ ಪಟ್ರೆ ನಾನ್ ಸುಮ್ನಿರೋದಿಲ್ಲ. ಅಲ್ಲ ಐಶ್ವರ್ಯ, ಇಂಥ ವಿಷಯನ ಗಂಡ ಹೆಂಡತಿ 4 ಗೋಡೆ ಮಧ್ಯೆ ಮಾತಾಡ್ಬೇಕೆ ಹೊರತು ಹೀಗೆ ಎಲ್ಲರ ಮುಂದೆ ಮಾತಾಡಬಾರ್ದು. ಎಲ್ಲರ ಮುಂದೆ ಸಣ್ಣವರಾಗಬಾರ್ದು. ಅರ್ಥ ಮಾಡ್ಕೋ. ಆದ್ರೆ ಅತ್ತಿಗೆ, ಅಣ್ಣ ಎಂತವನು ಅಂತ ನಿಮಗೆ ಗೊತ್ತಿಲ್ವಾ? ಅಲ್ಲ, ಅಂತ ಅಣ್ಣನ ಅನುಮಾನಿಸ್ಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು ಹೇಳಿ? ಇನ್ಯಾವತ್ತು ಅಣ್ಣನ ವಿಷಯದಲ್ಲಿ ಅವಸರ ಪಟ್ಟು ಹೀಗೆ ತಪ್ಪು ಮಾತಾಡಬೇಡಿ ಅತ್ತಿಗೆ. ಅಕ್ಕ, ನಿಮಗೆ ಹೇಳೋಷ್ಟು ದೊಡ್ಡೋಳಲ್ಲ. ಆದ್ರೂ ಒಂದ್ ಮಾತು ಹೇಳ್ತೀನಿ ಕೇಳಿ. ಗಂಡ ಹೆಂಡತಿ ಮಧ್ಯೆ ಈ ರೀತಿ ಅನುಮಾನ ಬರಲೇಬಾರ್ದು. ಒಂದ್ಸಲ ಬಂತು ಅಂದ್ರೆ ಆ ಅನುಮಾನ ಪೆಡಂಬೂತಾಗಿ ಅವ್ರ ಸಂಸಾರನ
ಹಾಳು ಮಾಡತ್ತೆ. ದಯವಿಟ್ಟು ಇನ್ಯಾವತ್ತು ಭಾವನವ್ರನ್ನ ಹೀಗೆ ಅನುಮಾನಿಸ್ಬೇಡಿ ಅಕ್ಕ. ಸಾಕ್ ನಿಲ್ಸು. ಚಾನ್ಸ್ ಸಿಕ್ಕಿದ್ರೆ ಸಾಕು, ಎಲ್ರೂ ಬುದ್ಧಿ ಮಾತು ಹೇಳವ್ರೆ. ಬಾವಾ, ನನ್ನಿಂದ ನಿಮಗ್ ತುಂಬಾ ತೊಂದರೆ ಆಯ್ತು ಬಾವಾ. ಒಬ್ಬ ಗಂಡ ಆಗಿ ನಿಮ್ ಮೇಲೆ ಬರ್ಬಾರ್ದಿರೋ ಆಪಾದನೆ ಬಂತು. ಒಬ್ಳು ಹೆಂಡತಿಯಾಗಿ ನಿಮ್ಮನ್ನ ಅನ್ಬಾರ್ದು ಮಾತಾಡಿದ್ರು ಐಶ್ವರ್ಯ ಅಕ್ಕ. ಇದಕ್ಕೆಲ್ಲ ಕಾರಣ ನಾನೇ. ನನ್ನ ಬಗ್ಗೆ, ನನ್ನ ಹಾಡಿನ ಬಗ್ಗೆ ಹೊರಗಡೆ ಹಾಕೋದು ಇಷ್ಟ ಇಲ್ಲದೆ ನೀವು ಮಾತು ಕೇಳಬೇಕಾಯ್ತು. ಅಷ್ಟೆಲ್ಲ ಅವಮಾನ ಆಯ್ತು. ನನ್ನ ಕ್ಷಮಿಸಿ ಬಾವಾ. ಶ್ಯಾಮ, ದಯವಿಟ್ಟು ನನ್ನ ಕ್ಷಮಿಸಿ. ಶ್ಯಾಮ, ಏನಿದು? ನೀನು ಕ್ಷಮೆ ಯಾಕೆ ಕೇಳಬೇಕು? ನಿನಗೋಸ್ಕರ, ನಿನ್ನ ಕಾಪಾಡೋಕ್ಕೋಸ್ಕರ ಹೀಗೆ ನಿನ್ನ ಅಣ್ಣನೇ ಮಾಡ್ಬೇಕಾಗಿ ಬಂದಿದ್ರೆ ಹೀಗೆ ಕ್ಷಮಿಸು ಅಂತ ಕೇಳ್ತಿದ್ಯಾ? ನಾನು ನಿನಗೆ ವರಸಲ್ ಭಾವನೆ ಆದರೂ ನನ್ನ ಮನ್ಸಿಗೆ ನಿನ್ನ ತಂಗಿ ಸಮಾನನಮ್ಮ. ನನ್ನ ತಂಗಿಗೆ ಕಷ್ಟ ಆಗದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಬಾಧ್ಯತೆ. ಗೌರಮ್ಮನಿಂದ ನಿನಗೆ ಬರೋ ಕಷ್ಟ ಏನೇ ಇದ್ರೂ ನಿನಗೆ ಸಪೋರ್ಟ್ ಆಗಿ ನಾನಿರ್ತೀನಿ. ನಿನ್ನ ನೋವನ್ನ ಹಂಚ್ಕೊಳ್ಳೋದಕ್ಕೆ, ನಿನ್ನ ಕಷ್ಟನ ತಪ್ಪಿಸೋದಕ್ಕೆ ನನ್ನಿಂದಾಗೋ ಪ್ರಯತ್ನ ಮಾಡ್ತೀನಿ. ಒಂದು ವಿಷಯ ನೆನ್ಪಿಟ್ಕೋ ಶ್ಯಾಮ, ಅಖಿಲ್ ಸುಳ್ಳನ್ನಾಗ್ಲಿ, ಸುಳ್ಳು ಹೇಳೋರ್ನಾಗ್ಲಿ ಖಂಡಿತ ಕ್ಷಮಿಸಲ್ಲ. ಈ ವಿಷಯ ಅಖಿಲ್ಗಾಗ್ಲಿ ಮನೇಲಿರೋರ್ಗಾಗ್ಲಿ ಅಪ್ಪಿತಪ್ಪಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡು. ಊಹೆ ಮಾಡ್ಕೊಳ್ಳೋಕ್ಕೂ ಆಗದಿರೋ ಹಾಗಾಗುತ್ತೆ. ಆದಷ್ಟು ಬೇಗ ನೀನು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು. ಆದರೆ ನಿನ್ನ ಶಾಶ್ವತವಾಗಿ ಈ ಕಷ್ಟದಿಂದ ಕಾಪಾಡಬೇಕಾದವನು ನಿನ್ನ ಕೃಷ್ಣನೇ. ಕೃಷ್ಣ, ಆದಷ್ಟು ಬೇಗ ನಮ್ಮ ಶ್ಯಾಮನ್ಗೆ ಈ ಕಷ್ಟನ ತಪ್ಸಪ್ಪ. ಅಮ್ಮ ವೈದೇಹಿ, ಶ್ಯಾಮ, ಐಶ್ವರ್ಯ, ಎಲ್ರೂ ಒಂದ್ ಸ್ವಲ್ಪ ಇಲ್ಲಿ ಬನ್ನಿ. ಏನು ವಸಂತ, ನಿನ್ ಸೊಸೇಂದ್ರ ಮಾತ್ರ ಕರೀತಿದ್ಯಾ? ದೀಪಾವಳಿ ಹಬ್ಬನ ನೀನು ನಿನ್ ಸೊಸೇಂದ್ರ ಮಾತ್ರ ಆಚರಿಸ್ಬೇಕು ಅನ್ಕೊಂಡಿದ್ದೀರಾ? ಹೌದು, ನಾನು ನನ್ ಸೊಸಿ ಅಂದ್ರೆ ಹಬ್ಬದ ಅಡ್ಗೆ ಮಾಡಿ ಹಬ್ಬ ಮಾಡೋಣ ಅನ್ಕೊಂಡಿದೀವಿ. ಪ್ರತಿ ವರ್ಷನೂ ನಮ್ ಕೆಲ್ಸ ಅದೇ ಅಲ್ವಾ? ಅಯ್ಯೋ, ಕೋಪ ಮಾಡ್ಕೋಬಿಡುವೆ, ಏನೋ ತಮಾಷೆಗೆ ಹಾಗೆ ಹೇಳ್ದೆ. ನಾನ್ ಮಾತ್ರ ನಿಜವಾಗ್ಲೂ ಕೋಪ ಮಾಡ್ಕೋತೀನಾ? ತಮಾಷೆಗೆ ಹೇಳಿದ್ದು. ಸರಿ ಬಿಡು, ಈಗ ವಿಷಯ ಏನು ಹೇಳು. ಇರಿ, ಎಲ್ರೂ ಬರ್ಲಿ, ಇರಿ. ಏನತ್ತೆ ಕರೆದ್ರಲ್ಲ? ಹೇಳ್ತೀನಮ್ಮ. ಹೇಳ್ತಾಳಮ್ಮ, ನಿಮ್ಮತ್ತೆ ಸೊಸೆಯರ್ಗೆ ಎಲ್ಲಾ ವಿಷಯನೂ ಹೇಳೋದು, ನಮಗೇನು ಹೇಳಲ್ಲ.
ಇತ್ತೀಚೆಗೆ ನೀವು ನಮ್ ಅತ್ತೆ ಸೊಸೆ ವಿಷಯಕ್ಕೆ ಹೊಟ್ಟೆ ಉರ್ಕೋತಿದ್ದೀರಾ. ನಾನು ಉರ್ಕೊಂತೀನ? ನಿಮ್ಮ ಅತ್ತೆ ಸೊಸೆ ವಿಷಯದಲ್ಲಿ ನಾನು ಉರ್ಕೊಳ್ಳೋದೇನಿದೆ? ತಮಾಷೆಗೆ ಹೇಳ್ದೆ ಅಷ್ಟೇ. ನಾನು ಕೂಡ ಸುಮ್ಮನೆ ಹೊಟ್ಟೆ ಉರ್ಸ್ಕೊಂಡೆ. ನಿಜ ಅನ್ಕೊಂಬಿಟ್ಟಿಯಾ? ಆಶ್ರಮದಿಂದ ಆಗ್ಲೇ ಗುರುಗಳು ಫೋನ್ ಮಾಡಿದ್ರು ರೀ. ಪ್ರತಿ ವರ್ಷ ದೀಪಾವಳಿ ದಿನ ನಾವು ಕಾಂಚನ ಲಕ್ಷ್ಮಿ ಪೂಜೆ ಮಾಡ್ತಿದ್ವಲ್ಲ, ಹೌದು. ಆ ಪೂಜೆ ಇವತ್ತು ಶ್ಯಾಮ ಕೈಲಿ ಮಾಡಿಸಿ ಅಂತ ಹೇಳಿದ್ರು. ಹೌದಾ? ಶ್ಯಾಮನ್ ಕೈಯಲ್ಲಿ ಕಾಂಚನ ಲಕ್ಷ್ಮಿ ಪೂಜೆ ಮಾಡಿಸು ಅಂದ್ರ? ಹೌದು ರೀ. ಅದ್ಯಾಕತೆ? ಪ್ರತಿ ವರ್ಷ ದೀಪಾವಳಿ ದಿನ ಆ ಕಾಂಚನ ಲಕ್ಷ್ಮಿ ಪೂಜೆ ನಿಮ್ ಕೈಯಿಂದಾನೇ ಆಗ್ತಿತ್ತಲ್ವಾ? ಈ ವರ್ಷ ಯಾಕೆ ಬದಲಾಯಿಸಿದ್ರು ಗುರುಗಳು? ಯಾವುದೋ ಕಾರಣ ಇಲ್ಲದೆ ಗುರುಗಳು ಹಾಗೆ ಹೇಳಲ್ವಲ್ಲ. ಕರೆಕ್ಟು ಅಣ್ಣ, ಖಂಡಿತವಾಗ್ಲೂ ಏನೋ ಕಾರಣ ಇದ್ದೇ ಇರುತ್ತೆ. ಅದಕ್ಕೆ ಗುರುಗಳು ಶ್ಯಾಮನ್ ಕೈಲಿ ಮಾಡಿಸಿ ಅಂತ ಹೇಳಿದ್ದಾರೆ. ನಮ್ಗೆ ಗುರುಗಳು ಹೇಳ್ದ ಹಾಗೆ ಮಾಡೋದ್ ಬಿಟ್ಟು ಯಾಕೆ ಹೇಳಿದ್ರು ಏನು ಅಂತ ಡಿಸ್ಕಸ್ ಮಾಡೋ ಅಭ್ಯಾಸ ಇಲ್ವಲ್ಲ. ಅವ್ರು ಹೇಳ್ದ ಹಾಗೆ ಶ್ಯಾಮ ಕೈಲಿ ಮಾಡ್ಸೋಣ. ಕರೆಕ್ಟಾಗಿ ಹೇಳ್ದಮ್ಮ. ಅಮ್ಮ ಶ್ಯಾಮ, ಈ ಕಾಂಚನ ಲಕ್ಷ್ಮಿ ಪೂಜೆನ ತುಂಬಾ ಭಕ್ತಿ ಶ್ರದ್ಧೆಯಿಂದ ಮಾಡ್ಬೇಕು. ಸರಿ ಅತ್ತೆ. ಪದ್ಧತಿ ಪ್ರಕಾರ ಮಾಡ್ಬೇಕಮ್ಮ. ಆಯ್ತತ್ತೆ. ಭಕ್ತಿ ಶ್ರದ್ಧೆಯಿಂದ ಪದ್ಧತಿ ಪ್ರಕಾರ ನಿಷ್ಠೆಯಿಂದ ಇವತ್ತು ಈ ಪೂಜೆ ಮಾಡಿದ್ರೆ ಅಷ್ಟೈಶ್ವರ್ಯದ ಜೊತೆ ಈ ಮನೆ ತುಂಬಿ ತುಳುಕತ್ತಮ್ಮ. ಪೂಜೆಲಿ ಯಾವ ಚಿಕ್ಕ ಅಪಚಾರ ಆದ್ರೂ ಲೋಪ ಆದ್ರೂ ಮನೆಗೆ ದೊಡ್ಡ ದರಿದ್ರ ಸುತ್ಕೊಳ್ಳುತ್ತಮ್ಮ. ಒಂದೇ ಒಂದ್ ಪ್ಲಾನ್ ಇಂದ ಶ್ಯಾಮ ಜೊತೆ ಎಲ್ರೂ ಟಾರ್ಗೆಟ್ ಮಾಡಬಹುದು ಅಂತಾಯ್ತು. ವಾವ್, ಇದೇನೋ ನನಗೆ ವರ್ಕೌಟ್ ಆಗೋ ಹಾಗಿದೆಯಲ್ಲ. ಶ್ಯಾಮ, ಇದೇ ನಿನ್ ಕೊನೆ ದೀಪಾವಳಿ. ನಮ್ಮ ಚಾಲೆಂಜಲ್ಲಿ ನಾನೇ ಗೆಲ್ಲೋದು. ಲಕ್ಷ್ಮೀದೇವಿಗೆ ಕೋಪ ಬಂದು ಮನೆಯಿಂದ ಕಾಲನ್ನ ಹೊರಗಿಟ್ರೆ ಸಾಕು, ತಕ್ಷಣ ದರಿದ್ರ ಲಕ್ಷ್ಮಿ ಬಂದು ಗಟ್ಟಿಯಾಗಿ ಮನೆಯಲ್ಲಿ ನೆಲೆ ನಿಲ್ತಾಳೆ. ಲಕ್ಷ್ಮೀದೇವಿ ಅನುಗ್ರಹ ಹೊಂದಿ ಅವಳನ್ನ ಮನೆಗೆ ಆಹ್ವಾನಿಸೋದು ಎಷ್ಟು ಕಷ್ಟನೋ, ದರಿದ್ರ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಕಳಿಸೋದು ಕೂಡ ಅಷ್ಟೇ ಕಷ್ಟ. ಹಾಗಾಗಿ ಕಾಂಚನ ಲಕ್ಷ್ಮಿ ಪೂಜೆ ವಿಷಯದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಸರಿ ಅತ್ತೆ, ಏನು ವಂಚನೆ ಇಲ್ಲದೆ ಭಕ್ತಿ ಶ್ರದ್ಧೆಯಿಂದ ಈ ಪೂಜೆ ಮಾಡ್ತೀನಿ. ಹಾ, ಗುರುಗಳು ಇನ್ನೊಂದು ವಿಷಯ ಕೂಡ ಹೇಳಿದ್ರು. ಏನು? ನಮ್ ಮನೇಲಿ ನಡೆಯೋ ಕಾಂಚನ ಲಕ್ಷ್ಮಿ ಪೂಜೆ ನೋಡೋಕೆ ಸೀತಾ ಅಂತ ಒಬ್ರು ಬರ್ತಾರಂತೆ. ಪ್ರತಿ ವರ್ಷ ದೀಪಾವಳಿ ದಿನಾನೇ ಅವ್ರ ಮನೇಲೂ ಲಕ್ಷ್ಮಿ ಪೂಜೆ ಮಾಡ್ತಾರಂತೆ. ಆದ್ರೆ ಈ ವರ್ಷ ದೀಪಾವಳಿ ದಿನಾನೇ ಆ ಹುಡುಗಿ ಅವ್ರ ಸಂಬಂಧಿಕರ ಮನೆಯಲ್ಲಿ ಇರ್ಬೇಕಾಗಿದೆಯಂತೆ. ಅವ್ರ ಸಂಬಂಧಿಕರ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡೋ ಅಭ್ಯಾಸ ಇಲ್ವಂತೆ. ಈ ವರ್ಷ ಲಕ್ಷ್ಮಿ ಪೂಜೆ ಮಾಡೋ ಭಾಗ್ಯ ಇಲ್ಲ ಅಂತ ಆ ಹುಡುಗಿ ಬೇಜಾರ್ ಮಾಡ್ಕೊಂಡಿದ್ದಕ್ಕೆ ಪೂಜೆ ಮಾಡಿದ್ರೆ ಮಾತ್ರ ಅಲ್ಲಮ್ಮ, ಪೂಜೆ ನೋಡಿದ್ರೂ ಕೂಡ ಫಲ ಸಿಗುತ್ತೆ ಅಂತ ಗುರುಗಳು ಹೇಳಿದಾರಂತೆ. ಆನಂದ ಗಜಪತಿ ವರ್ಮಾ ಅವ್ರ ಮನೆಯಲ್ಲಿ ಕಾಂಚನ ಲಕ್ಷ್ಮಿ ಪೂಜೆ ತುಂಬಾ ವೈಭವದಿಂದ ನಡೆಯುತ್ತೆ. ನೀನ್ ಅಲ್ಲಿಗೆ ಹೋಗಿ ಆ ಪೂಜೆಲಿ ಪಾಲ್ಗೊಂಡ್ರೆ ನಿನಗೂ ಫಲ ಸಿಗುತ್ತೆ ಅಂತ ಗುರುಗಳು ಹೇಳಿ ಕಳಿಸ್ತಿದಾರಂತೆ. ಹೌದಾ?
ಹಾಗಾದ್ರೆ ಈ ವರ್ಷದ ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೆಗೆ ಒಬ್ಬ ಗೆಸ್ಟ್ ಬರ್ತಿದ್ದಾರೆ ಅಂತ ಆಯ್ತು. ಹೌದು ರೀ. ಮನೇಲಿರೋ ವ್ಯಕ್ತಿಗಳೇ ಸಾಕಾಗಲ್ಲ ಅನ್ನೋ ಹಾಗೆ ಹೊರಗಿಂದ ಗೆಸ್ಟ್ಗಳು ಬೇರೆ ಬರೋದ್ಯಾಕೆ?